स्वागत है आपका बी न्यूज़ नेशन में। मैं हूं आबिद हुसैन शेख। एमबी पाटिल करेंगे यत्नाल का मुंह बंद। एमबी पाटिल का यत्नाल पर जबानी हमला कार्रवाई की दी चेतावनी। बीजापुर में जिला इंचार्ज मंत्री डॉक्टर एमबी पाटिल ने आज आज़ादी के 69वें तिरंगे को लहराने के बाद मीडिया से बात करते हुए कई अभिवृद्धि कामों का जिक्र किया। तो वहीं बीजेपी सिटी एमएलए यत्नाल की विवादित और भड़काऊ बयानों पर कड़ी नाराजगी जताते हुए कहा कि मुख्यमंत्री से मिलकर उनके खिलाफ कार्रवाई की मांग करेंगे। एमबी पाटिल ने साफ कहा कि महिलाओं का अपमान हो या किसी धर्म का, इसे बर्दाश्त नहीं किया जाएगा। एमबी पाटिल ने आरोप लगाया कि यत्नाल शहर की सारी विकास योजनाओं का श्रेय खुद लेते हैं, जबकि विकास में हमारा भी बड़ा योगदान है। उन्होंने कहा कि यत्नाल के नफरत फैलाने वाले बयानों पर मुख्यमंत्री और गृह मंत्री से चर्चा करके पाबंदी लगाने पर विचार किया जाएगा। यत्नाल पर और विधानसभा सेशन में भी उनके खिलाफ आवाज उठाने की बात कही। डॉक्टर एमबी पाटिल ने हाल ही में मुस्लिम महिलाओं को लेकर यत्नाल के अपमानजनक बयान पर अपनी प्रतिक्रिया देते हुए पाटिल ने सवाल किया कि बीजापुर के लोग बारिश के पानी से परेशान हैं। उन्होंने कितने इलाकों का दौरा किया? बड़ी तादाद में रहे अल्पसंख्यक इलाकों को लावारिस क्यों छोड़ा है? एमएलए पाटिल ने कहा कि यत्नाल का ये रवैया और बर्ताव गलत है और इसे तुरंत रोका जाएगा। इस काम को लेकर अब देरी नहीं होगी, कहा एमबी पाटिल ने। मैं एडवोकेट कादरी का समर्थन नहीं करता, मगर यत्नाल को भी पता चले कि यत्नाल जिस जबान में बात करेंगे उन्हें उसी जबान में जवाब मिलेगा। एमबी पाटिल का यत्नाल को लेकर खुलकर कार्रवाई करने का बयान अब वक्त ही बताएगा कि कब लगेगी एमएलए यत्नाल की जबान पर लगाम। ಓಕೆ, ಇದು ಬಸವ ಜನ್ಮಭೂಮಿ, ಇದು ಆದಿಲ್ ಶಾಯರ ಸಾಮರಸ್ಯ ನಾಡು ಕೂಡ ಹೌದು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿಗೆ ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ, ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಏನು ಮಾಡಿದರು, ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು. ಈಗ ಮೊನ್ನೆ ಕೊಪ್ಪಳದಲ್ಲಿ ಇವತ್ತು ದಿವಸ ಮುಸ್ಲಿಂ ಹುಡುಗಿಯರನ್ನ ಮದುವೆ ಆದರೆ ನಿಮಗೆ 5 ಲಕ್ಷ ಬಹುಮಾನ ಅಂತೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು. ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಅವರ ಹೆಸರು ಬಸನಗೌಡ, ಅಂದರೆ ಅವ್ರ ತಂದೆಯವರು ಬಸವಣ್ಣನ ಮೇಲೆ ಹೆಸರಿಟ್ಟಿದ್ದಾರೆ. ವಚನ ಹೇಳಬೇಕಾಗಿದ್ದ ವ್ಯಕ್ತಿ, ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕರವಾದಂಥ ಕೀಳವಾದಂಥ ಹೇಳಿಕೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಇಷ್ಟು ದಿನ ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ವಿಚಾರ ಮಾಡಿದ್ದೀನಿ. ನಾನು ಇದನ್ನು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರೂ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಇವರು ಪದೇ ಪದೇ ಹೇಳಿಕೆಯನ್ನು ತಿಳಿಸಿ ಏನು ಮಾಡ್ತಾ ಇದ್ದಾರೆ. ಇವರು ಬಿಜೆಪಿಯಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಹೇಳಿಕೆ ಸಲುವಾಗಿ. ಅವ್ರ ರಾಜಕೀಯ ಹೇಳಿಕೆಗಳು ಇರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಲಿ, ಎಂ.ಬಿ. ಪಾಟೀಲ್ರನ್ನ ಟೀಕಿಸಲಿ, ಅಭಿವೃದ್ಧಿ ಬಾಬಾವ್ರನ್ನ ಟೀಕಿಸಲಿ. ಆದರೆ ಇವತ್ತು ಒಂದು ಧರ್ಮದ ಹೆಸರನ್ನು ಇವತ್ತು ಸಹ ನಾವು ಹೇಳ್ತಾ ಹೋಗಿದ್ದು. ಕುವೆಂಪು ಅವರು ಹೇಳಿದಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಬಸವಣ್ಣ ಅವ್ರು ಏನು ಹೇಳ್ತಾರೆ, ಇವನಾರವ ನಮ್ಮವ ಅಂತ ಹೇಳ್ತಾರೆ. ಇಂಥ ಒಂದು ನಾಡಿನಲ್ಲಿ ಇವತ್ತು ದಿವಸ ಆದಿಲ್ಶಾಹಿ ಅರಸರಿದ್ರು, ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ದಿವಸ ಸಂಗೀತ ಬಜಾರ, ಇವತ್ತು ಆದಿಲ್ಶಾಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ದಿವಸ ಇವತ್ತು ಜನರಲ್ ಆಗಿದ್ರು. ಶಿವಾಜಿ ಮಹಾರಾಜರ ತಂದೆನೇ ಇದ್ರಲ್ಲ ಅಲ್ಲಿ ಆದಿಲ್ಶಾಹಿ ಆರ್ಮಿಯಲ್ಲಿ. ಸಂಗೀತ ಬಜಾರ, ಸಂಸ್ಕೃತ ಸಾಹಿತ್ಯವನ್ನು ಇವತ್ತು ದಿವಸ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ, ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ, ಆದಿಲ್ಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ದಿವಸ ಇವರಾಗಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ,
ನಾನು ಇದನ್ನು ಕಾನೂನು ಸಚಿವ ಇಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈಗ ಸರ್ಕಾರ ಇದನ್ನು ಏನಾದರೂ ಒಂದಕ್ಕೆ ಅವ್ರನ್ನ ಹತ್ತಿಕ್ಕಲಿಕ್ಕೆ ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತ ನಾನು ಕಾನೂನು ಸಚಿವರಿಗೆ, ಗೃಹ ಸಚಿವರಿಗೆ ಮತ್ತು ನನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯುವುದಿಲ್ಲ. ಸರ್ಕಾರ ಅದು ಪ್ರಯತ್ನವನ್ನು ಮಾಡ್ತದೆ. ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ. ಸರ್, ಈಗ ಅದು ಮಾತಾಡ್ತೀನಿ. ಯಾವ್ಯಾವ ಏನೇನು ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರ್ತದೆ. ನಾನು ಲಾ ಮಿನಿಸ್ಟರ್ ಜೊತೆ, ಹೋಮ್ ಮಿನಿಸ್ಟರ್ ಜೊತೆ ಅದು ಯಾವ ರೀತಿ ಅದನ್ನ ಇದು ಮಾಡಲಿಕ್ಕೆ ಬರ್ತದೆ ಗೊತ್ತು ಸಹ ಆ ಎಲ್ಲ ಕ್ರಮಗಳನ್ನು ಈಗ FIR ಆಗಿದೆ. ಇವತ್ತು ನಾನು ಮೊನ್ನೆ SP ಮಾತಾಡಿದಾಗ FIR ಆಗಿದೆ. ಅಲ್ಲಿನ ಒಂದು 3 FIR ಆಗಿದಾವೆ. ಈಗ ಅವ್ರ ಮೇಲೆ 3 FIRಗಳಾಗಿದ್ದಾವೆ. ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಇವ್ರಿಗೆ ಕೇಸ್ ಹೋಗ್ತಿದ್ದೆ. ಇವ್ರು ಸುಧಾರಣೆ ಆಗಿಲ್ಲ. BJP ಹೊರಗೆ ಹಾಕಿದ್ರು ಸುಧಾರಣೆ ಆಗ್ತಾ ಇಲ್ಲ. ಕೆಟ್ಟ ಮ್ಯಾಗರೆ ಬುದ್ಧಿ ಬರ್ತದಂತಾರ. ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾ ಇಲ್ಲ. ಹೊರಗೆ ಹಾಕಿದ ಮ್ಯಾಗೂ ಇವರು ಮುಂದೆ ತಮ್ಮ ವಾಚಾಳೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಇದು ಶೋಭೆ ತರುವಂಥದ್ದಲ್ಲ. ಇವರು ಕೇಂದ್ರ ಸಚಿವರಾಗಿದ್ರು, ಶಾಸಕರಾಗಿದ್ದಾರೆ, ಹೆಸರು ಬಸನಗೌಡ ಅಂತ ಇಟ್ಕೊಂಡಿದ್ದಾರೆ, ಅವ್ರ ತಂದೆಯವರು ಇಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಸಿದ್ದೇಶ್ವರ ಶ್ರೀಗಳಲ್ಲಿ ಇದು ಸರಿಯಾದದ್ದು ಅಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ. ಮತ್ತು ನಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ, ಮತ್ತೊಂದರಲ್ಲಿ ಬರ್ತದೆ. ಯಾವುದನ್ನು ಇದು ನೋಡಿಕೊಂಡು ಇದನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ನಾವು ಇದನ್ನು ನಿರ್ಧಾರ ಕೈಗೊಳ್ತೇವೆ. ಸರ್, ಈಗ ಮಹಾನಗರ ಪಾಲಿಕೆ ಮೊನ್ನೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಘೋಷಣೆಯಲ್ಲಿ ಕಾಂಗ್ರೆಸ್ಸಿನ MLA ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಚಿವರೊಬ್ಬರು ಅಂತ ವಿಚಾರವನ್ನು ಬಸನಗೌಡ ಪಾಟೀಲ್ ಅದು ಯಾರು ಅಂತ ಹೇಳ್ಬೇಕಲ್ಲ ಅವರು. ಅವ್ರು ಹೇಳಿದ್ರು ಯಾವ ರೀತಿ ನಾವು ಇಬ್ಬರು ಸಚಿವರು ಇದ್ದೀವಿ, ಯಾರು ಸಚಿವರು ಅಂತ ಹೇಳಿ ಅವರೇ ಹಿನ್ನೆಲೆಯಿಂದ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ಬರು ತಡೆ ಹಿಡ್ಲಿಕ್ಕೆ ಪ್ರಯತ್ನ ಅನಿಸೋ ಮಟ್ಟಿಗೆ ಇವರು ನಾಟಕ ಮಾಡ್ತಾ ಇದ್ದಾರೆ. ಈಗ ಇದನ್ನು ಕೂಡ ಒಂದು ಗೇಮ್. ಇದು ಇಬ್ಬರು ಸಚಿವರು ಇದೀವಲ್ಲ, ಗೊಂದಲ ಸೃಷ್ಟಿ ಮಾಡೋಕ್ಕೆ ಅದನ್ನೊಂದು ಗೇಮ್. ನಾನಂತರೂ ಇತ್ತು ಗೊತ್ತಿದೆ ನಮಗೆ. ನಾವೆಲ್ಲ ಯಾವ ರೀತಿ ಅದನ್ನು ಚುನಾವಣೆಯನ್ನು ಎದುರಿಸಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಇದರರ್ಥ ಇನ್ನೊಬ್ಬರು ಸಚಿವರ ಮೇಲೆ 10 ಸಾವಿರ ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನ ಇದು ಮಾಡಿಲ್ಲ. ಇದನ್ನ ಸುಮ್ಮನೆ ದಿಸ್ ಇಸ್ ಅ ಪೊಲಿಟಿಕಲ್ ಗೇಮ್ ಹೇಳಿ ಅವರು. MB ಪಾಟೀಲ್ ಅಂತ ಹೇಳಿ, ಶಿವಾನಂದ ಪಾಟೀಲ್ ಅಂತ ಹೇಳಿ, ಇದು ಇಟ್ ಈಸ್ ಇಸ್ ಲೂಸ್ ಮೌತ್. ಅಗರ್ಬಾಯಿ ಹೇಳಿಲ್ಲ, ಕೇಳಿ ನೀವು ನಾಳೆ ನಿಮ್ಗೆ ಅಗರ್ಬಾಯಿ ಅಂತಾರೆ, ಲೂಸ್ ಮೌತ್ ಅಂತಿದ್ದಾರ. ಹೇಳಿ ನೀವು ಯಾರು ಅಂತ ಹೇಳಿ, ಯಾರು ಸಚಿವರು ಅಂತ ಹೇಳಿ ಅವರು. ಸುಮ್ಮನೆ ಇದನ್ನ ನಮ್ಮಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟಕ ಇದೆ. ಓಕೆ, ಈಗ ಪ್ರತಿಯಾಗಿ ಖಾದ್ರಿ ವಕೀಲರು ವೈಯಕ್ತಿಕವಾಗೆಲ್ಲ ಟೀಕೆಗಳು ನೋಡಿ. ಒಂದು ಹೇಳ್ತೇನೆ ನಾನು, ಇದಕ್ಕೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ದಾರೆ. ಎವ್ರಿ ಆಕ್ಷನ್ ವಿಲ್ ಹ್ಯಾವ್ ರಿಯಾಕ್ಷನ್. ಅಲ್ಲಿ ನಾವು ನೋಡ್ಬೇಕಾಗಿದ್ದು ಪ್ರಮುಖವಾಗಿ. ನಾನು ಅದನ್ನ ಸಮಜಾಯಿಸಿಟ್ಟು ಅದನ್ನ ಸಮರ್ಥಿಸ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟವ್ರಿಗೆ. ನೀವು ಮಾಡಿದ್ದನ್ನ ನೀವು ಉಡ್ತಾ ಇದ್ದೀರಿ. ಮೊಹಮ್ಮದ್ ಪೈಗಂಬರ್ ಮಾಡಿದಾಗ ಅದಕ್ಕೆ ಒಂದು ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ. ಈಗ ಇವತ್ತು ದಿವಸ ಈ ರೀತಿ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟ ಮೇಲೆ ಅದಕ್ಕೂ ರಿಯಾಕ್ಷನ್ ಬರ್ತದೆ. ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೊಳ್ಳೋದಿಲ್ಲ. ಅದರ ಪ್ರಾರಂಭ ಯಾರು ಮಾಡಿದ್ರು? ಪ್ರಾರಂಭ ಒಬ್ಬ ಜವಾಬ್ದಾರಿತ ಮನುಷ್ಯ ಮಾಡಿದ. ಅವರು ಕೇಂದ್ರ ಸಚಿವರಾದಂಥವ್ರು, ಶಾಸಕರಾದಂಥವ್ರು. ನೀವು ಆಮೇಲೆ ಹಿಂದುತ್ವ ಅಂತ ಹೇಳ್ತಾರೆ. ಹಿಂದುತ್ವ ಇಸ್ ದ ವೇ ಆಫ್ ಲೈಫ್. ಹಿಂದೂ ಇಸ್ ದ ವೇ ಆಫ್ ಲೈಫ್. ಅದು ಎಲ್ಲರೂ ಹಿಂದೂ ಇದರಲ್ಲಿ ಈ ರೀತಿ ಮತ್ತೊಬ್ಬರಿಗೆ ಕೀಳಾಗಿ ಮಾತಾಡಕ್ಕೆ ಹೇಳ್ತಾರ. ನಮ್ಮ ವಚನಗಳಲ್ಲಿ ಒಂದು ಏನಾದರೂ ಇದು ಮಾಡ್ತಾರ. ಅನುಭವ ಪಟ್ಟವರು ಎಲ್ಲರೂ ಇದ್ರು, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಅವರು ವಚನ ಬರೆದಿದ್ದಾರೆ. ಯಾರ ಹೆಸರು? ಅವರು ಮರುಸಿದ್ದಾರೆ. ಹೀಗೆ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಅತ್ಯಂತ ಕೀಳು ಮಟ್ಟದಂಥ ಮನಸ್ಥಿತಿಯನ್ನು, ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ. ಇದು ನಿಮ್ಮ ಕೆಟ್ಟ ಮನಸ್ಥಿತಿ. ನಮ್ಮ ತಲೆಯಲ್ಲಿ ಬರೀ ಇಂಥವೇ ತುಂಬಿಕೊಂಡಿದೆ, ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನು ನಾವು ಇದು ಮಾಡಿ. ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾಗಿ ನಾವು ಮೇಲೆ ಪರಿಗಣಿಸ್ತೇವೆ.
ಖಾದ್ರಿ ವಕೀಲ್ ಅವರು ಅವರು ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಯಾರು ಖಾದ್ರಿ ಅಡ್ವೊಕೇಟ್ ಇರ್ತಕ್ಕಂಥವ್ರು ಇಷ್ಟೊಂದು ಅವಾಚ್ಯ ಶಬ್ದಗಳನ್ನ ಮಾತಾಡಿ ಅವರು ನಾನು ಅದನ್ನ ಸಮರ್ಥಿಸ್ಕೊಳ್ತಾ ಇಲ್ರಿ. ನಾನು ಸಮರ್ಥವಾಗಿ ಮಾತಾಡಿದ್ದೆ ಯಾರು ಫಸ್ಟ್ ಸ್ಟಾರ್ಟ್ ಪ್ರಾರಂಭ ಯಾರು ಮಾಡಿದ್ರಿ? ಅವರು ಕೂಡ ಒಂದು ನಾನು ಖಾದ್ರಿ ವಕೀಲನ ಅಥವಾ ಮತ್ತೆ ಯಾರನ್ನೇ ಆಗಲಿ ನಾನು ಸಮರ್ಥಿಸ್ಕೋತಾ ಇಲ್ಲ. ಆದ್ರೆ ಇದನ್ನ ಮಾಡಿ ಮಾತಾಡಿದ ಮೇಲೆ ರಿಯಾಕ್ಷನ್ ಬರ್ತದೆ. ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತ ಅನ್ಸ್ಕೋಬೇಕಾಗಪ್ಪ ನೀವು. ಅಂದ್ರೆ ಈ ಎತ್ತಾಳವರೆಗೂ ಗೊತ್ತಾಗಬೇಕಲ್ಲ. ಈಗ ನನ್ನಂಗೆ ಮಾತಾಡಕ್ಕೆ ಬೇರೆಯವ್ರಿಗೂ ಬರ್ತದೆ ಅಂತೇಳಿ ನಾನು ಮಾತಾಡಿದಕ್ಕೆ ನನಗೂ ಕೆಟ್ಟದಾಗಿ ಮಾತಾಡಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕಲ್ಲ. ಸರಿ, ಸಂಬಂಧಿತ ಚರ್ಚೆಗಾಗಿ ಈ ವಿಷಯ ಬಂದಿಲ್ಲಪ್ಪ ಮಾತಾಡಿಲ್ಲ. ನಾನು ಇರ್ಲಿಲ್ಲ, ನಾನು ಕೌನ್ಸಿಲ್ ಇವತ್ತು ಬೇರೆ ಯಾರು ಮಾತಾಡಿಲ್ಲ, ಬೇರೆ MLA ಯಾರು ಮಾತಾಡಿಲ್ಲ. ಯಾರು ಬೇರೆ MLA ಈ ಎಲೆಕ್ಷನ್ ಅಂಡ್ ರಿಯಾಕ್ಷನ್ ಬಗ್ಗೆ ಯಾರು ಮಾತಾಡಿಲ್ಲ ಅಲ್ಲಿ. ಅಲ್ಲ, ಇವರೇ ಉಲ್ಟಾ ಎತ್ತಿದಾರೆ ಅಲ್ಲಿ. ಖಾದ್ರಿ ವಕೀಲ ನಮ್ಮ ಮೇಲೆ ನನ್ನ ಮೇಲೆ ಮಾಡಿದ್ ಬಿಡ್ರಿ. ಖಾದ್ರಿ ವಕೀಲ ಇದೆ ಬಹಳ ಇದೆ ಮಾಡಿದ್ದ ಅದೇ ವಿಷಯ ಅದೆಲ್ಲ ಮಾಡಿ ಅದನ್ನ ಇವರೇ ಎತ್ತಿದ್ದಾರೆ. ಖಾದ್ರಿ ವಕೀಲ ಹಿಂಗೆ ಹಂಗೆ ಅಂತೇಳಿ ತಂದು ಹೇಳ್ಬೇಕಾಗಿತ್ತು ಅಲ್ಲಿ. ನಾ ಹಿಂಗೆಲ್ಲ ಮಾಡಿದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ಅದ ಫ್ಲೋರ್ ಅಂತ ಶಿಶು ನಾ ಏನ್ ಮಾಡಿದ್ದೀನಿ, ನಾ ಏನ್ ಮಾತಾಡಿದ್ದೀನಿ, ನಮ್ಮ ಪೈಗಂಬರ್ ಬೈದಿದ್ದೀನಿ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳು ಇದೀನಿ. ಅವ್ರು ನೋಡ್ರಿ, ಒಂದು ಇವತ್ತಿನ ಭಂಡಾರಿ ಅವರ ನೀವು ನಿಮ್ಮ ಜಗಳ ಇರ್ಬೋದು, ಹೆಣ್ಮಕ್ಳನ್ನ ಯಾಕೆ ತರ್ತೀರಿ ಇಲ್ಲಿ? ಹೆಣ್ಮಕ್ಳನ್ನ ತರುವಂತದ್ದು ಅತ್ಯಂತ ಕೀಳ. ಇವತ್ತು ನನಗೆ ಬೇರೆಯವ್ರಿಗೆ ಸಹ ಇರ್ಬೋದು, ವೈರ್ ಇರ್ಬೋದು, ಚುನಾವಣೆ ಸ್ಪರ್ಧಿಸಬೇಕು, ಬೇರೆ ಪಕ್ಷ ಇರ್ಬೋದು. ಆದ್ರೆ ಮನೆಯ ಮುಕ್ತ ಹೆಣ್ಮಕ್ಳನ್ನ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಬೇರೆ ಯಾವುದೇ ಜಾತಿ ಇರಲಿ, ಹೆಣ್ಮಕ್ಳನ್ನ ಯಾಕೆ ಹೇಳ್ತರ್ತೀರಿ? ಇವಾಗ ದೇವ್ರನ್ನ ಯಾಕೆ ಹೇಳ್ತರ್ತೀರಿ? ಇದು ಕೆಟ್ಟ ಮನಸ್ಥಿತಿ ತೋರಿಸ್ತದೆ. ಮಾತಾಡಿ, ನೀವು ಪಕ್ಷದ ಬಗ್ಗೆ ಮಾತಾಡ್ರಿ. ಅಭಿವೃದ್ಧಿ ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ ಮಾತಾಡ್ರಿ. ಅದನ್ನ ಬಿಟ್ಕೊಂಡು ನೀವು ಹೆಣ್ಮಕ್ಳನ್ನ, ಮುಗ್ಧ ಹೆಣ್ಮಕ್ಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಪೈಗಂಬರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು, ಯಾರೇ ಆಗಲಿ. ಮತ್ತು ಅದ್ರ ರಿಯಾಕ್ಷನ್ ಆಗಿ ಕೂಡ ಯಾರು ಕೊಡ್ತಾರಲ್ಲ, ಅದು ಖಾದ್ರಿ ವಕೀಲನೇ ಇರ್ಬೋದು, ಯಾರೇ ಇರ್ಬೋದು, ಅವರು ಹೆಣ್ಮಕ್ಳು ತರ್ಬರ್ತಾರೆ. ಇಲ್ಲ ಸರ್, ಅಸೆಂಬ್ಲಿ ಪ್ರಾಪರ್ ಫೋರಮ್ ಇತ್ತು. ಯಾವ ಕಾಲದಲ್ಲಿ ಒಂದು ಮಾತು ಮಾತಾಡ್ತಾರೆ. ಇವನ್ ಮುಸ್ಲಿಂ MLA ಮಾತಾಡಿಲ್ಲ. ಇನ್ನು ಅಸೆಂಬ್ಲಿ ನಡೀತಾ ಇದೆ, ನಡೆಸಿ. ಈಗ ಅವ್ರು ಮಾಡ್ತಿದ್ದಾರೆ, ನಡೆಸಿ ನೋಡ್ತೀವಿ ನಾವು. ಅವ್ರನ್ನ ವಜಾಗೊಳಿಸಬೇಕು ಖಾದ್ರಿ ವಕೀಲ್ ಅವ್ರನ್ನ ಅಂತಕ್ಕಂಥದ್ದನ್ನ ಇವರು ವಜಾ ನೋಡಿ. ಅದು ನಾನು ಹೇಳೋದಲ್ಲ, ಅಸೆಂಬ್ಲಿನ ನಡೀತಾ ಇದೆ, ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ. ಮತ್ತು ಅಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾನು ಬದ್ಧನಾಗಿದ್ದೀನಿ. ಯೂತ್ಗಳ ಮೇಲೆ ಏನು ಕ್ರಮ ಕೈಗೊಳ್ಳಕ್ಕೆ ಬರ್ತದೆ. ಬಾಯಿ ಮುಚ್ಚಿಸ್ಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು, ನಾನು ಮುಖ್ಯಮಂತ್ರಿಗಳ ಜೊತೆ, ಗೃಹ ಸಚಿವರ ಜೊತೆ ಮತ್ತು ಕಾಂಗ್ರೆಸ್ ಜೊತೆ ಚರ್ಚೆ ಮಾಡ್ತೀನಿ. ನೆಕ್ಸ್ಟ್ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಬಹಳ ವಿಶೇಷವಾಗಿ ಆಮೇಲೆ ಬಿಡಿ, ಇನ್ನೊಂದು ಹೇಳ್ತೀನಿ, ಇವ್ರಿಗೆ ಇದೆಲ್ಲ ಮಾಡಕ್ ಬರ್ತದೆ. ನಗರ ಶಾಸಕ ಇವತ್ತು ಬಿಜಾಪುರದಲ್ಲಿ ಎಲ್ಲ ಓಣಿಯಲ್ಲಿ ನೀರು ಹೋಗ್ತಿದ್ದಾವೆ. ಸುಂದರ ಬಿಜಾಪುರ, ಪಕ್ಷ ಬಿಜಾಪುರದ ಭಾಷಣ ಮಾಡ್ತಾರೆ. ಅದಕ್ಕೆ ಕಾರಣಕರ್ತರು ನಾವು ಅದೀವಿ, ಮಾತು ಬೇರೆ. ಆದರೆ ಇವತ್ತು ಸಹ ಇವರ ಅವಧಿಯಲ್ಲಿ ಇವತ್ತು ಸಹ ಏನ್ ಮಾಡಿದ್ರು, ಮುಸ್ಲಿಂ ವಾರ್ಡ್ಸ್ನ ಕೆಲಸ ಮಾಡಬೇಕು, ಟಾರ್ಗೆಟ್ ಮಾಡಿದ್ರು ಅವರು. ಈಗ ನಾನು ಬಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲ ವಾರ್ಡ್ಸ್ನಲ್ಲಿ ಕೂಡ, ಎಲ್ಲೆಲ್ಲಿ ಹಾಗೆಲ್ಲ ಅದ್ರ ಮೇಲೆ ಮಾಡಿ ಟಾರ್ಗೆಟ್ ಮಾಡಿ. ಅವ್ರು ಇಂಥವ್ರು ವಾರ್ಡು, ಮುಸಲ್ಮಾನ್ ವಾರ್ಡು, ಹಿಂದೂ ವಾರ್ಡ್ ಇದ್ದಾರೆ, ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ. ಹಿಂದೂ ಅವ್ರು ಮುಸ್ಲಿಂ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಆ ಪ್ರಕಾರ ಕೆಲಸ ನಡೀತಾ ಇದೆ. ಈಗ ಇವತ್ತು ಈ ಎಲ್ಲ ನೀರುಗಳು ಬಂದಾಗ ಎಲ್ಲೋದ್ರು ಬಂದ್ರೆ ಒಂದು ದಿವಸ ಬಂದು ನೋಡಿದ ಯಾವ ವಾರ್ಡಿಗೆ ಹೋಗಿ ಇವತ್ತು ನೀರು ಬಂದಾವು, ಜನ ಸಂಕಷ್ಟ ಆಗಿದಾವೆ, ಅದಕ್ಕೆ ತಯಾರಿಲ್ಲ ಇವರು. ಇಲ್ಲಿ ಚುನಾವಣೆ ಬಂದೆ ವಿಜಯೋತ್ಸವ ಮಾಡಕ್ ಬರ್ತದೆ, ಅಲ್ಲಿ ಸೆಷನ್ ಬಿಟ್ಟಿಲ್ಲಿ. ಅಲ್ಲಿ ಯಾವ ವಾರ್ಡಿಗೆ ಹೋದ್ರಿ ನೀವು? ಒಂದು ವಾರ್ಡಿಗೆ ಹೋದ್ರಿ ನೋಡಿಲ್ಲಲ್ಲ. ಈಗ ಮತ್ತೆ ಹೋಗ್ತಾ ಇದ್ದೆ ನಮಗೆಲ್ಲ 4 ಕಡೆ ನಾನು ಹೋಗ್ತಾ ಇದ್ದೀನಿ. ಮುಂದೆ ಸರ್ ನಾನು ಇನ್ನೊಂದು ಕಾರ್ಯಕ್ರಮದ ಮುಖ್ಯ ನಾನು ಹೋಗ್ತಾ ಇದ್ದೀನಿ. ಇವತ್ತು ವಿಜಯಪುರ ನಗರದಲ್ಲಿ ಏನು ಆಗ್ತದೆ ಅದಕ್ಕೆ ಪರಿಹಾರವನ್ನ ಈಗ ನಾವು ಕಂಡುಕೊಳ್ತಾ ಇದ್ದೀವಿ. और खबरों के लिए देखते रहिए बी न्यूज़ नेशन।